One more verse, Malachi 4 verse 6. ಮತ್ತೊಂದು ವಚನ ಮಲಾಕಿಯ 4ನೇ ಅಧ್ಯಾಯ 6ನೇ ವಚನ. Chapter 4 is the last verse in the Bible, Old Testament. 4ನೇ ಅಧ್ಯಾಯದಲ್ಲಿನ ಈ ವಚನವು ಹಳೆ ಒಡಂಬಡಿಕೆಯ ಕಡೆಯ ವಚನವಾಗಿದೆ. 4 verse 6. 4ನೇ ಅಧ್ಯಾಯ 6ನೇ ವಚನ. It says here that the prophet will restore the hearts of the fathers to the children and the children to the fathers. Otherwise I will come and smite the land with a curse. ನಾನು ಬಂದು ಭೂಮಿಯನ್ನು ಶಾಪದಿಂದ ಹೊಡೆಯದ ಹಾಗೆ ಅವನು ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಮಕ್ಕಳ ಹೃದಯವನ್ನು ತಮ್ಮ ತಂದೆಗಳ ಕಡೆಗೂ ತಿರುಗಿಸುವನು. So ಹಾಗಾಗಿ wherever this unity is not there, there's a curse. ಎಲ್ಲಿ ಐಕ್ಯತೆ ಅನ್ನುವಂಥದ್ದು ಇರೋದಿಲ್ಲಲ್ಲ, ಅಲ್ಲಿ ಶಾಪ ಅನ್ನುವಂಥದ್ದು ಇರುತ್ತೆ. If the hearts of the fathers and children are far apart, ತಂದೆಗಳ ಹೃದಯ ಮತ್ತು ಮಕ್ಕಳ ಹೃದಯಗಳು ದೂರವಿದ್ದಲ್ಲಿ there's a curse. ಅಲ್ಲಿ ಶಾಪವಿರುತ್ತದೆ. But we read in Psalm 133 where they're united, there's a blessing. ಕೀರ್ತನೆಗಳು 133ರಲ್ಲಿ ನಾವು ನೋಡ್ಕೊಂಡ್ವಿ, ಐಕ್ಯತೆ ಇರುವಲ್ಲಿ ಆಶೀರ್ವಾದವಿರುತ್ತದೆ ಅಂತ. So ಹಾಗಾಗಿ we must work towards unity in our home and in our church. ನಾವು ನಮ್ಮ ಕುಟುಂಬದಲ್ಲಿ ಮತ್ತು ಸಭೆಯಲ್ಲಿ ಐಕ್ಯತೆ ಕಡೆಗೆ ನಾವೆಲ್ಲರೂ ಕಾರ್ಯನಿರತರಾಗಿರ್ಬೇಕು. That's very, very important. ಅದು ಬಹಳ ಬಹಳ ಪ್ರಮುಖವಾಗಿದೆ. So you must work towards that in your home. ನೀವು ನಿಮ್ಮ ಕುಟುಂಬದಲ್ಲಿ ಅದರ ಕಡೆಗೆ It's ಕಾರ್ಯನಿರತರಾಗಿರ್ಬೇಕು. not just important to have good food and good clothes. ಕೇವಲ ಒಳ್ಳೆ ಆಹಾರ, ಒಳ್ಳೆ ವಸ್ತ್ರ ಇದು ಮಾತ್ರ ಮುಖ್ಯ What is the ಅಲ್ಲ. most important thing in your home? ನಿಮ್ಮ ಕುಟುಂಬದಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವುದು ಬಹಳ ಮುಖ್ಯ? You and your husband, you and your wife must be united. ನೀವು ಮತ್ತು ನಿಮ್ಮ ಗಂಡ ಮತ್ತು ನೀವು ಮತ್ತು ನಿಮ್ಮ ಹೆಂಡತಿ ಐಕ್ಯತೆಯಿಂದ ಇರಬೇಕು. What is the first message in the Bible ಸತ್ಯವೇದದಲ್ಲಿ ಮೊದಲ ಸಂದೇಶವೇನು? for man? ಪುರುಷನಿಗೆ God united man and woman to be one. ದೇವರು ಪುರುಷ ಮತ್ತು ಸ್ತ್ರೀಯನ್ನು ಒಂದಾಗಿ ಮಾಡಿ ಒಗ್ಗೂಡಿಸಿದ್ದಾನೆ. Man must cleave to his wife, you read in Genesis 2. ಪುರುಷನು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಆದಿಕಾಂಡ 2ನೇ ಅಧ್ಯಾಯದಲ್ಲಿದೆ, ಓದ್ಕೊಳ್ಳಿ. That is the first message for married couples in the Bible. ಮದುವೆಯಾದಂಥ ಬಾಳ ಸಂಗಾತಿಗಳಿಗೆ ಸತ್ಯವೇದದಲ್ಲಿರುವಂತ ಮೊದಲ ಸಂದೇಶ ಇದಾಗಿದೆ. Genesis 2 verse 24. ಆದಿಕಾಂಡ 2ನೇ ಅಧ್ಯಾಯ 24ನೇ ವಚನ. The first message in the Bible for married people. ಸತ್ಯವೇದದಲ್ಲಿ ಮದುವೆ ಆದಂತವರಿಗೆ ಮೊದಲ ಸಂದೇಶ. The man must cleave to his wife. ಮನುಷ್ಯನು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅಂದರೆ ಪುರುಷನು. He must be joined. ನೀವಿಬ್ರು ಜಂಟಿಯಾಗಿರ್ಬೇಕು. They could not be joined perfectly in the Old Testament. ಹಳೆ ಒಡಂಬಡಿಕೆಯಲ್ಲಿ ಅವರು ಪರಿಪೂರ್ಣವಾಗಿ ಜಂಟಿಯಾಗಿರಲಾಗಿಲ್ಲ. Now Jesus comes in the midst and we are joined perfectly. ಈಗ ಯೇಸು ಸ್ವಾಮಿ ಮಧ್ಯ ಬಂದಿದ್ದಾರೆ, ಪರಿಪೂರ್ಣವಾಗಿ That is why ಜಂಟಿಯಾಗಬಹುದು. Jesus must always be in between you and your husband and wife. ಅದಕ್ಕಾಗಿ ಯೇಸು ಸ್ವಾಮಿ ಗಂಡ ಮತ್ತು ಹೆಂಡತಿ ನಡುವೆ ಇರಬೇಕು. You got it? ಗೊತ್ತಾಯ್ತಾ ನಿಮಗೆ? What is the first message in the Bible for married couples? ಮದುವೆ ಆದಂತವರಿಗೆ ಸತ್ಯವೇದದಲ್ಲಿನ ಮೊದಲ ಸಂದೇಶ ಏನು? Cleave to your husband, cleave to your wife. ನಿಮ್ಮ ಹೆಂಡತಿಗೆ ಸೇರಿಕೊಳ್ಳಬೇಕು, ನಿಮ್ಮ ಗಂಡನಿಗೆ ಸೇರಿಕೊಳ್ಳಬೇಕು. Don't let your parents or relatives or neighbors or anybody separate you. ನಿಮ್ಮ ಪೋಷಕರಾಗಲಿ, ಸಂಬಂಧಿಕರಾಗಲಿ, ನೆರೆಹೊರೆಯವರಾಗಲಿ ಯಾರು ಕೂಡ ನಿಮ್ಮನ್ನು Even your children must not ಬೇರ್ಪಡಿಸಲು, come between you. ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಧ್ಯದಲ್ಲಿ ಬರಬಾರದು. You and your wife must be one, and you and your husband must be one. ನೀವು ಮತ್ತು ನಿಮ್ಮ ಹೆಂಡತಿ, ನೀವು ಮತ್ತು ನಿಮ್ಮ ಗಂಡ First ಒಂದಾಗಿರಬೇಕು. message of the Bible. ಸತ್ಯವೇದದ ಮೊದಲ ಸಂದೇಶ. Okay, second message to married couples. ಮದುವೆ ಆದಂತವರಿಗೆ 2ನೇ ಸಂದೇಶ. You want to hear it? ನೀವು ಅದನ್ನು ಕೇಳಿಸ್ಕೊಳ್ಬೇಕಾ? That chapter 3, 3ನೇ ಅಧ್ಯಾಯ verse 1. 1ನೇ ವಚನ. The devil will come to try and separate you. That's the second message. ಸೈತಾನನು ಬಂದು ನಿಮ್ಮನ್ನು ಬೇರ್ಪಡಿಸಲು ನೋಡುತ್ತಾನೆ, ಅದು 2ನೇ ಸಂದೇಶ. And if you're not careful, he will separate you from God and separate you from one another. ನೀವು ಎಚ್ಚರಿಕೆ ಉಳ್ಳವರಾಗಿಲ್ಲ ಅಂದ್ರೆ ಆತನು ನಿಮ್ಮನ್ನು ದೇವರಿಂದ ಮತ್ತು ಒಬ್ಬರಿಂದ ಒಬ್ಬರನ್ನು ಬೇರ್ಪಡಿಸುತ್ತಾನೆ. So remember that. Be careful. ಇದನ್ನ ನೆನಪಿಡ್ರಿ ಮತ್ತು ಎಚ್ಚರಿಕೆಯಿಂದ ಇರ್ರಿ. That nobody comes to separate you. ಯಾರು ನಿಮ್ಮನ್ನು ಬೇರ್ಪಡಿಸಲು ಬರಬಾರದು. Nobody comes to separate fathers from the children. ಯಾರು ಕೂಡ ಬಂದು ತಂದೆಯನ್ನು ಮಕ್ಕಳಿಂದ ಬೇರ್ಪಡಿಸಬಾರದು. Nobody separates husband from wife. ಯಾರು ಕೂಡ ಬಂದು ಗಂಡನನ್ನು ಹೆಂಡತಿಯಿಂದ ಪ್ರತ್ಯೇಕಿಸಬಾರದು ಅಥವಾ ಬೇರ್ಪಡಿಸಬಾರದು. So once you do that in the home, then we can do that in the church. ನೀವು ಒಂದು ಬಾರಿ ಕುಟುಂಬದಲ್ಲಿ ಇದನ್ನ ಮಾಡೋದಾದ್ರೆ ಸಭೆಯಲ್ಲೂ ಕೂಡ ಮಾಡುವವರಾಗ್ತೀರಿ. That in the church, so many homes come together. ಸಭೆಯಲ್ಲಿ ಅನೇಕ ಕುಟುಂಬಗಳು ಒಟ್ಟಾಗಿ ಬರುತ್ತವೆ. And we are one. ನಾವೆಲ್ಲರೂ ಒಂದಾಗಿರುತ್ತೇವೆ. That is a good church. ಅದೇ ಒಳ್ಳೆ ಸಭೆ. Not many people. ಅನೇಕ ಜನರಲ್ಲ. It's better to have 2-3 people who are united
than 2,000-3,000 who are always fighting. 2,000-3,000 ಜನರು ಜಗಳ ಮಾಡಿಕೊಂಡು ಇರೋದಕ್ಕಿಂತ 2 ಮತ್ತು 3 ಐಕ್ಯತೆಯಲ್ಲಿ ಇರುವಂತದ್ದು ಬಹಳ So ಉತ್ತಮ. what type of church do we want to build here? ನಾವು ಇಲ್ಲಿ ಎಂತಹ ಸಭೆಯನ್ನ ಕಟ್ಟುವವರಾಗಿರ್ಬೇಕು? All over India, ಭಾರತದ ಎಲ್ಲಾ ಕಡೆ, all over Karnataka, ಕರ್ನಾಟಕದ ಎಲ್ಲಾ ಕಡೆ there are churches ಸಭೆಗಳಿವೆ where people fight with each other. ಅಲ್ಲಿ ಜನರು ಒಬ್ಬರೊಟ್ಟಿಗೆ ಒಬ್ಬರು ಜಗಳ ಆಡ್ತಾರೆ. Husbands and wives who fight with each other. ಗಂಡ ಮತ್ತು ಹೆಂಡತಿ ಒಬ್ಬರಿಗೊಬ್ಬರು ಜಗಳ And they ಆಡ್ತಾರೆ. fight with other churches. ಬೇರೆ ಸಭೆಗಳೊಟ್ಟಿಗೆ ಜಗಳ ಆಡ್ತಾರೆ. We are not going to be like that. ನಾವು ಆ ರೀತಿಯಾಗಿ ಇರುವವರಾಗಿರಬಾರದು. We are not going to fight with any other church. ನಾವು ಯಾವುದೇ ಸಭೆಯೊಟ್ಟಿಗೆ ಜಗಳ ಮಾಡುವವರಾಗಿರಬಾರದು. We're not here to grab anybody from anywhere. ನಾವು ಯಾರಿಂದನೂ ಏನನ್ನು ಕದಿಯುವವರಾಗಿರಬಾರದು. Those who want to come are welcome to come. ಯಾರಾದರೂ ಬಂದ್ರೆ ಅವರಿಗೆ ಸ್ವಾಗತ. We don't go try to grab. ಆದ್ರೆ ಯಾರಿಂದನೂ ಹೋಗಿ ಯಾರನ್ನು ಕಸ್ಕೋಬಾರದು. Jesus never did that. ಯೇಸು ಸ್ವಾಮಿ ಯಾವತ್ತೂ ಅದನ್ನ ಮಾಡಿಲ್ಲ. He never went into the synagogues and said, "Come follow me." ಅವರು ದೊಡ್ಡ ಸಭೆಗೆ ಹೋಗ್ಬಿಟ್ಟು ನನ್ನನ್ನ ಬಂದು ಹಿಂಬಾಲಿಸ್ರಿ ಅಂತ ಎಲ್ಲೂ ಹೇಳಿಲ್ಲ. He used to walk the streets. If anybody wanted to join him, they'd join him. ಯೇಸು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಬಂದು ಸೇರ್ಕೊಂಡ್ರೆ ಸೇರ್ಲಿ ಅಂತಿದ್ರು So we ಅಷ್ಟೇ. trust in God ನಾವು ಕರ್ತನಲ್ಲಿ ಭರವಸೆ ಇಡ್ತೇವೆ. because we believe this one verse. ಯಾಕಂದ್ರೆ ನಾವು ಈ ಒಂದು ವಚನದಲ್ಲಿ ನಂಬಿಕೆ ಇಡ್ತೇವೆ. This is the verse that we have practiced in all of our churches in India for the last 36 years. ನಾವು ಭಾರತ ದೇಶದ ಎಲ್ಲಾ ಕಡೆ ಸಭೆಗಳಲ್ಲಿ ಈ ಒಂದು ವಚನವನ್ನ ಕಳೆದ 36 ವರ್ಷದಿಂದ ಅಭ್ಯಾಸಿಸಿದ್ದೇವೆ. John 6:37. ಯೋಹಾನ 6:37. 37. 37ನೇ ವಚನ. John 6:37. ಯೋಹಾನ 6:37. All whom the Father gives me will come to me. ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. I believe that. ನಾನಿದನ್ನ ನಂಬುತ್ತೇನೆ. Everybody whom the Father decides to come to our church will come. ನಮ್ಮ ಸಭೆಗೆ ಯಾರ್ಯಾರು ಬರಬೇಕು ಎಂದು ದೇವರು ನಿರ್ಧರಿಸುತ್ತಾರೋ ಅಂತವರು ಬರುತ್ತಾರೆ. I don't want anybody else. ನನಗೆ ಮಿಕ್ಕಿದವರು ಬೇಕಾಗಿಲ್ಲ. I want only the ones whom the Father sends. ತಂದೆಯು ಕಳುಹಿಸುವಂತವರು ಮಾತ್ರ ನನಗೆ ಬೇಕಾಗಿದೆ. If I try to grab other people, they will cause problems for me. ನಾನು ಬೇರೆ ಜನರನ್ನ ಎಳೆಯಲು ಪ್ರಯತ್ನಿಸಿದ್ರೆ ಅವರು ಸಮಸ್ಯೆ ತಂದೊಡ್ತಾರೆ. Oh, but the ones whom the Father sends will definitely come. They will not go anywhere else. ಆದರೆ ತಂದೆಯು ಕಳುಹಿಸುವಂತವರು ಖಂಡಿತ ಬರ್ತಾರೆ, ಎಲ್ಲೂ ಹೋಗಲ್ಲ ಅವರು. God has not given all his work in India to us. ದೇವರು ತನ್ನ ಎಲ್ಲಾ ಕೆಲಸವನ್ನ ಭಾರತದಲ್ಲಿ ನಮಗೆ ಕೊಟ್ಟಿಲ್ಲ. He has got many servants. ಆತನು ಅನೇಕ ಸೇವಕರನ್ನು We ಹೊಂದಿದ್ದಾನೆ. are just a small part of God's work in this country. ಈ ಒಂದು ದೇಶದಲ್ಲಿ ದೇವರ ಕಾರ್ಯದ ಒಂದು ಸಣ್ಣ ಭಾಗ ನಾವಾಗಿದ್ದೇವೆ But ಅಷ್ಟೇ. that small part, we want it to be pure. ಆ ಒಂದು ಸಣ್ಣ ಭಾಗದಲ್ಲಿ ನಾವೆಲ್ಲರೂ ಶುದ್ಧರಾಗಿರಬೇಕು. And those whom the Father sends to be this small testimony will come. ಆ ಒಂದು ಸಣ್ಣ ಸಾಕ್ಷಿಯಾಗಲು ದೇವರು ಯಾರನ್ನ ಕಳುಹಿಸಿ ಕೊಡ್ತಾರಲ್ಲ ಅವರು ಬರ್ತಾರೆ. And ಮತ್ತು the rest of the verse says, when they come, we won't throw them away. ಮುಂದಿನ ವಚನ ಹೇಳುತ್ತೆ, ನಾನು ಅವರನ್ನ ಹೊರಗೆ ತಳ್ಳಿ ಬಿಡುವುದಿಲ್ಲ That's what ಅಂತ. it says in verse. ಅದೇ ಹೇಳುವಂತದ್ದಿಲ್ಲ. The one who comes to me, I'll not cast out. ನನ್ನ ಬಳಿಗೆ ಬರುವಂತವರನ್ನ ನಾನು ತಳ್ಳಿ That is ಬಿಡುವುದಿಲ್ಲ. the principle on which we build the church. ಅದೇ ಒಂದು ತತ್ವದ ಆಧಾರದ ಮೇಲೆ ನಾವು ಸಭೆಯನ್ನ Those ಕಟ್ಟಬೇಕು. whom the Father sends will come. ಯಾರು ತಂದೆ ಕಳುಹಿಸಿ ಕೊಡ್ತಾರಲ್ಲ ಅವರು ಬರ್ತಾರೆ. So we don't have to compete with anybody. ನಾವು ಯಾರೊಟ್ಟಿಗೂ ಸ್ಪರ್ಧೆಗೆ ಇಳಿಯುವ ಅವಶ್ಯಕತೆ ಇಲ್ಲ. Those who come, we will not cast out. ನಮ್ಮ ಬಳಿಗೆ ಯಾರು ಬರ್ತಾರಲ್ಲ ಅವ್ರನ್ನ ತಳ್ಳಿ ಬಿಡೋದಿಲ್ಲ. And we are happy. ನಾವು ಸಂತೋಷ ಪಡ್ತೇವೆ. Jesus was happy with 11 people in his church. ಯೇಸು ಸಂತೋಷ ಪಟ್ಟಿದ್ರು ತನ್ನ ಸಭೆಯಲ್ಲಿ 11 ಜನ ಶಿಷ್ಯರನ್ನ He had a small ಹೊಂದಿಕೊಂಡಿದ್ದಾರೆ. church of 12 and one was a hypocrite. ಯೇಸು ಸ್ವಾಮಿ ಸಣ್ಣ ಸಭೆಯನ್ನ ಹೊಂದ್ಕೊಂಡಿದ್ರು, 12 ಜನ, ಅದರಲ್ಲಿ ಒಬ್ಬ ಕಪಟಿ. And that's all. He said in John 17. ಅದನ್ನೇ ಇಲ್ಲಿ ಹೇಳುವಂತದ್ದು ಯೋಹಾನ 17ನೇ ಅಧ್ಯಾಯ Verse 6. 6ನೇ ವಚನ. There's a little expression here. The men whom you gave me out of the world. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ಎಂಬುದಾಗಿ ಇಲ್ಲಿ ಹೇಳುತ್ತೆ. The men and women whom you gave me out of the world. ಲೋಕದೊಳಗಿಂದ ನೀನು ನನಗೆ ಕೊಟ್ಟಂತ ಪುರುಷ ಮತ್ತು ಸ್ತ್ರೀ, They were yours. ಅವರು ನಿಮ್ಮವರು, And you gave them to me. ನೀವು ನನಗೆ ಕೊಟ್ಟಿದ್ದೀರಿ. And verse 9. 9ನೇ ವಚನ. I am praying for them. ನಾನು ಅವರಿಗಾಗಿ ಪ್ರಾರ್ಥಿಸ್ತಿದ್ದೀನಿ. Not praying for all the other people in the world. ನಾನು ಲೋಕದಲ್ಲಿ ಇತರರಿಗಾಗಿ ಪ್ರಾರ್ಥಿಸ್ತಿಲ್ಲ. Praying for these whom you have given me. ನೀವು ನನಗೆ ಕೊಟ್ಟಂತವರಿಗೋಸ್ಕರ ನಾನು ಪ್ರಾರ್ಥಿಸುತ್ತಿದ್ದೇನೆ. People ask me, Brother Zach, who do you pray for? ಜನರು ನನಗೆ ಕೇಳ್ತಾರೆ, ಸಹೋದರ ಜಾಕರ್ ಅವರೇ ಯಾರಿಗಾಗಿ I ಪ್ರಾರ್ಥಿಸ್ತೀರಿ don't pray for ಅಂತ. the whole world. ನಾನು ಇಡೀ ಲೋಕಕ್ಕೆ I ಪ್ರಾರ್ಥಿಸ್ತಿಲ್ಲ. don't pray for all of India. ನಾನು ಇಡೀ ಭಾರತಕ್ಕೆ I ಪ್ರಾರ್ಥಿಸ್ತಿಲ್ಲ. don't pray for Karnataka or Bangalore. ನಾನು ಕರ್ನಾಟಕಕ್ಕಾಗ್ಲಿ ಬೆಂಗಳೂರಿಗಾಗಿ ಪ್ರಾರ್ಥನೆ Pray ಮಾಡ್ತಿಲ್ಲ. for those
whom the Father has given me. ತಂದೆಯು ನನಗೆ ಯಾರು ಕೊಟ್ಟಿರ್ತಾರಲ್ಲ ಅಂತವರಿಗೋಸ್ಕರ ಪ್ರಾರ್ಥಿಸ್ತೇನೆ. That's enough. ಅಷ್ಟೇ ಸಾಕು ನನಗೆ. I remember when we started 36 years ago, it was only 2 or 3 people. 36 ವರ್ಷಗಳ ಹಿಂದೆ ನಾವು ಸಭೆಯನ್ನು ಪ್ರಾರಂಭಿಸಿದಾಗ ನೆನಪಿದೆ, ನಾವು 2-3 I ಜನ said, that's ಇದ್ವಿ. enough. ಅಷ್ಟೇ ಸಾಕು ಅಂದೆ ನಾನು. Then little by little some more came. ಸ್ವಲ್ಪ ಸಮಯವಾಗಿ ಕೆಲವರು ಬಂದರು. Whoever the Father decides. ಯಾರ್ಯಾರನ್ನ ತಂದೆಯು ನಿರ್ಧರಿಸಿದ್ರು. Some people come. ಕೆಲವು ಜನರು ಬರುತ್ತಾರೆ. And after some time they go away. ಕೆಲವು ಸಮಯ ನಂತರ ಹೊರಟೋಗ್ತಾರೆ. Is he okay? ಪರವಾಗಿಲ್ಲ. God bless you, brother. Please go. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಹೋದರ. ಪರವಾಗಿಲ್ಲ, ಹೋಗು. 1 John 2:19. 1 ಯೋಹಾನ 2:19. 1 John chapter 2 verse 19. 1 ಯೋಹಾನ 2ನೇ ಅಧ್ಯಾಯ 19ನೇ ವಚನ. They went out from us because they were not really of us. If they had been of us, they would have remained with us. ಅವರು ನಮ್ಮಿಂದ ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ, ಯಾಕೆಂದರೆ ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. But they went out so that it can be seen that they are not of us. ಅವರು ನಮ್ಮಿಂದ ಹೊರಟೋದ್ರು, ಅದು ಯಾವ ತರ ಕಾಣುತ್ತಪ್ಪ ಅಂದ್ರೆ ಅವರು ನಮ್ಮವರಾಗಿರಲಿಲ್ಲ. Do you wish them evil? ನೀವು ಅವರಿಗೆ ಕೆಟ್ಟದನ್ನು ಬಯಸಬೇಕಾ? No. ಇಲ್ಲ. God bless you, brother. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಹೋದರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಹೋದರಿ. ಆದರೆ maybe God has called you to go somewhere else, but we want to work with those whom the Father gives us. ದೇವರು ನಿಮ್ಮನ್ನು ಬೇರೆ ಕಡೆ ಕರೆದಿರಬಹುದು, ಆದರೆ ತಂದೆಯು ನಮಗೆ ಕೊಟ್ಟಿರುವಂತವರೊಟ್ಟಿಗೆ ನಾವು ಕೆಲಸ ಮಾಡ್ತೇವೆ. Somebody comes, we welcome them. ನಾವು ಯಾರಾದರೂ ಬಂದಾಗ ಅವರನ್ನ ಸ್ವಾಗತ ಮಾಡ್ತೇವೆ. If somebody goes away, we say, God bless you, brother, wherever you go, be a disciple of Jesus. ಯಾರಾದರೂ ಹೊರಟೋದ್ರೆ ನಾವು ಹೇಳ್ತೀವಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಹೋದರ, ಎಲ್ಲೇ ಹೋದ್ರು ಯೇಸುವಿನ ಶಿಷ್ಯನಾಗಿರುವಂತ. Many people in Bangalore who were with us once and they left now. ಕೆಲವು ಜನರು ನಮ್ಮ ಮುಂದೆಗಿದ್ರು, ಈಗ ಅವರು ಬಿಟ್ಟೋಗಿದ್ದಾರೆ. ಅಂತವ್ರನ್ನ ನಾನು ಭೇಟಿ ಆದಾಗ they always smile and greet them. ಯಾವಾಗಲೂ ನಗುಮುಖದಿಂದ ಅವರಿಗೆ ಶುಭಾಶಯ ಹೇಳುತ್ತೇನೆ. I say, I hope you are following Jesus wherever you are. ನಾನು ನಿರೀಕ್ಷಿಸ್ತೀನಿ ನೀ ಎಲ್ಲೇ ಇದ್ರು ಯೇಸುವನ್ನು ಹಿಂಬಾಲಿಸ್ತಿದೀಯಲ್ವಾ ಅಂತ. That's the only thing that's important. ಅದೊಂದೇ ಬಹಳ ಪ್ರಮುಖವಾದಂತ ಸಂಗತಿ. We are all small people. ನಾವೆಲ್ಲರೂ ಒಂದು ಸಣ್ಣ ಜನರು. We can't handle too many people. ನಾವು ಅನೇಕ ಜನರನ್ನು ನಿರ್ವಹಿಸಲಾಗುವುದಿಲ್ಲ. We want to make disciples. ನಾವು ಶಿಷ್ಯರನ್ನ ಮಾಡಬೇಕು. Not just people who want to go to heaven. ಯಾರು ಪರಲೋಕಕ್ಕೆ ಹೋಗಬೇಕು ಅಂತವ್ರನ್ನ ಮಾತ್ರ ಅಲ್ಲ. I am not going around Karnataka looking who wants to go to heaven. ಯಾರು ಪರಲೋಕಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತವ್ರನ್ನ ನಾನು ಕರ್ನಾಟಕಕ್ಕೆ ಹೋಗಿ ಹುಡುಕೋದಿಲ್ಲ. I am not interested. ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. First of all, I am not interested in going to heaven myself. ನನಗೆ ಮೊದಲು ಆಸಕ್ತಿ ಇಲ್ಲ ಪರಲೋಕಕ್ಕೆ ಹೋಗಲು. You know that? ನಿಮಗೆ ಗೊತ್ತಾ ಅದು? Are you shocked? ನಿಮಗೆ ಆಶ್ಚರ್ಯ ಅನಿಸ್ತಾ? ಸಹೋದರ ಜಾಕರ್ ಅವರೇ, You don't want to go to heaven? ನೀವು ಪರಲೋಕಕ್ಕೆ ಹೋಗಕ್ಕೆ ಇಷ್ಟಪಡೋದಿಲ್ವಾ? No. ಇಲ್ಲ. Where do you want to go then? ಎಲ್ಲಿ ಹೋಗ್ಬೇಕು ನೀವು ಹಾಗಾದ್ರೆ? I want to go where Jesus is. ಯೇಸು ಸ್ವಾಮಿ ಎಲ್ಲಿರ್ತಾರಲ್ಲ ಅಲ್ಲಿ ಹೋಗ್ಬೇಕು ನಾನು. Wherever he is, I'm happy. ಆತನು ಎಲ್ಲೇ ಇದ್ರು ನಾನು ಅಲ್ಲಿ ಸಂತೋಷ ಪಡ್ತೇನೆ. That is heaven to me. ಅದೇ ನನಗೆ ಪರಲೋಕ. You see, wherever my wife is, that is my home. ನನ್ನ ಹೆಂಡತಿ ಎಲ್ಲೇ ಇದ್ರು ಅದೇ ನನ್ನ ಮನೆ. If I go to my house at Bangalore and my wife is not there, that's not a house. ನಾನು ಬೆಂಗಳೂರಿಗೆ ಹೋದಾಗ ಅಲ್ಲಿ ನನ್ನ ಹೆಂಡತಿ ಇಲ್ಲ ಅಂದ್ರೆ ಅದು ನನ್ನ ಮನೆ ಅಲ್ಲ. So if I go to heaven and Jesus is not there, I say this is not heaven for me. ನಾನು ಪರಲೋಕಕ್ಕೆ ಹೋದಾಗ ಅಲ್ಲಿ ಯೇಸು ಇಲ್ಲ ಅಂದ್ರೆ ಅದು ನನಗೆ ಪರಲೋಕ ಅಲ್ಲ. My heaven has already begun because Jesus is with me now. ನನ್ನ ಪರಲೋಕ ಆಗಲೇ ಪ್ರಾರಂಭ ಆಗಿದೆ, ಯಾಕಂದ್ರೆ ಯೇಸು ನನ್ನ ಜೊತೆಯಲ್ಲೇ ಇದ್ದಾರೆ. So I am not looking for people who want to go to heaven. ಯಾರು ಪರಲೋಕಕ್ಕೆ ಹೋಗಬೇಕು ಅಂತ ಬಯಕೆ ಉಳ್ಳವರಾಗಿದ್ದಾರಲ್ಲ ಅಂತವ್ರನ್ನ ನಾನು ಎದುರು ನೋಡ್ತಿಲ್ಲ. ಅವರು ಸತ್ತ ನಂತರ. I am looking for people who want to follow Jesus before they die. ಯಾರು ಸಾಯುವ ಮೊದಲೇ ಯೇಸುವನ್ನು ಹಿಂಬಾಲಿಸಬೇಕು ಅಂತಾರಲ್ಲ ಅಂತವ್ರನ್ನ ಎದುರು ನೋಡ್ತೇನೆ. I want to go around India looking for people who want to follow Jesus now. ಯಾರು ಯೇಸುವನ್ನ ಈಗ ಹಿಂಬಾಲಿಸಬೇಕು ಅಂತ ಬಯಸುತ್ತಾರಲ್ಲ ಅಂತವ್ರನ್ನ ಲೋಕದಲ್ಲಿ ಹೋಗಿ ಎದುರು want to go to heaven. Everybody in India wants to go to heaven. ಭಾರತದಲ್ಲಿ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗಬೇಕು ಅಂತ Who wants ಬಯಸುತ್ತಾರೆ. to follow Jesus now? ಯಾರು ಯೇಸುವನ್ನ ಈಗ ಹಿಂಬಾಲಿಸಲು ಇಷ್ಟಪಡ್ತಾರೆ? Their enemies. ತಮ್ಮ ವೈರಿಗಳನ್ನ ಪ್ರೀತಿಸಲು, Not get angry. ಕೋಪಗೊಳ್ಳದೇ ಇರಲು, Keep your eyes pure. ನಿಮ್ಮ ಕಣ್ಣನ್ನು ಶುದ್ಧವಾಗಿರಿಸಿಕೊಳ್ಳುವುದು, Bless those who curse you. ನಿಮಗೆ ಶಾಪ ಹಾಕುವಂತವರನ್ನ ಆಶೀರ್ವದಿಸುವುದು, Forgive those who cheat you. ನಿಮಗೆ ವಂಚಿಸುವಂತವರನ್ನ ಕ್ಷಮಿಸುವುದು, Keep yourself pure. ನಿಮ್ಮನ್ನ ನೀವು ಶುದ್ಧವಾಗಿರಿಸಿಟ್ಟುಕೊಳ್ಳುವುದು. Very few. ಕೆಲವು ಮಂದಿ Die to yourself and follow Jesus. ನಿಮ್ಮ ಸ್ವಾರ್ಥಕ್ಕೆ ಸತ್ತು ಯೇಸುವನ್ನು Very ಹಿಂಬಾಲಿಸುವುದು. few. ಕೆಲವು ಮಂದಿ. Those are the people we are looking for in our churches. ನಮ್ಮ ಸಭೆಯಲ್ಲಿ ಇಂತಹ ಜನರನ್ನ ಎದುರು ನೋಡ್ತಾ ಇದ್ದೀವಿ. And I am sure ನನಗೆ ನಿಶ್ಚಯ ಇದೆ there are at least a few people like that in Huligi also. ಹುಲಿಗಿಯಲ್ಲೂ ಕೂಡ ಕೆಲವು ಆ ರೀತಿಯ ಜನರಿದ್ದಾರೆ ಎಂಬುದು ನನಗೆ ನಿಶ್ಚಯ. And in Hubli, ಹುಬ್ಬಳ್ಳಿಯಲ್ಲೂ ಕೂಡ God is going to gather such people together. ದೇವರು ಅಂತಹ ಜನರನ್ನ ಒಟ್ಟಾಗಿ ಸೇರಿಸುತ್ತಾನೆ. We're not disturbed if some people go away. ಕೆಲವು ಜನರು ಹೊರಟೋದ್ರೆ ಅದರಿಂದ ನಾವು God ತೊಂದರೆಗೀಡಾಗೋದಿಲ್ಲ. bless them. ದೇವರು ಅವರನ್ನು If ಆಶೀರ್ವದಿಸಲಿ. we are left with only 11 people like Jesus, ಯೇಸುವಿನಂತೆ ಇರುವ 11 ಜನರು ಮಾತ್ರ ನಿಮ್ಮಲ್ಲಿ ಉಳ್ಕೊಂಡ್ರು ಕೂಡ, if they are disciples, we are happy. ಅವರು ಶಿಷ್ಯಂದರಾಗಿದ್ರೆ ಅಷ್ಟೇ ಸಾಕು, ಸಂತೋಷ Let's ಪಡ್ತೇವೆ. pray. ಪ್ರಾರ್ಥಿಸೋಣ. Heavenly Father, ಪರಲೋಕದ ತಂದೆಯೇ,
We want to build a church in Hulagi that you can approve of. ನೀವು ಮೆಚ್ಚುವಂತೆ ನಾವು ಹುಲಿಗಿಯಲ್ಲಿ ಸಭೆಯನ್ನು ಕಟ್ಟುವರಾಗಬೇಕು ಸ್ವಾಮಿ. If you don't approve of it, we are wasting our time. ನಿಮಗೆ ಅದು ಮೆಚ್ಚುಗೆ ಆಗ್ತಾ ಇಲ್ಲ ಅಂದ್ರೆ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದೀವಿ ಸ್ವಾಮಿ. Help us to become one with each other. ನಾವೆಲ್ಲರೊಟ್ಟಿಗೂ ಒಂದಾಗಿರ್ಲಿಕ್ಕೆ ನಮಗೆ ಸಹಾಯ In ಮಾಡಿ. our home ನಮ್ಮ ಮನೆಯಲ್ಲಿ and in our church. ಮತ್ತು ನಮ್ಮ ಸಭೆಯಲ್ಲಿ Pray in Jesus' name. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.